ನಿನ್ನೆ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಒಬ್ಬ ಸಸ್ಪೆಂಡ್ ಆದಂಥ ವ್ಯಕ್ತಿ ಆತನ ವಿಚಾರಣೆಗೆ ಕರೆದಿದ್ದರು. ಆ ವಿಚಾರಣೆ ಕಮಿಟಿಯಲ್ಲಿ ನಾನು ಚೇರ್ಮನ್ ಆಗಿದ್ದೀನಿ. ಇನ್ನೂ 4-5 ಜನ ಸದಸ್ಯರಿದ್ದಾರೆ. ಒಂದು ಬಾರಿ ಎನ್ಕ್ವೈರಿ ಆಗಿತ್ತು. ಅದಾದ ಮೇಲೆ ಮತ್ತೆ ಅವನ್ನ ಪುನಃ ಕರೆದು ಅವ್ರ ಬಗ್ಗೆ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ನರಸಿಂಹರಾಜು ಒಳಗಡೆ ಬಂದರು. ಯಾವುದೋ ಪತ್ರ ಕೊಡಬೇಕು ಅಂತ. ಕೊಡಬೇಕಾದ ನೆಸಿಟಿ ಇರಲಿಲ್ಲ. ಅವರು ಆಗಲೇ ಇಮೇಲ್ ಕಳಿಸಿದ್ರು. ಆಗಲಿ ಬಂದರು, ಅದೆಲ್ಲೋ ಕೂತ್ಕೊಂಡ್ರು, ಮಾಡಿದ್ರು. ಇದೇ ಸಂದರ್ಭಕ್ಕೆ ಸರಿಯಾಗಿ ಎಲ್ಲ ನಮ್ಮ ಸದಸ್ಯರು ಇದ್ದಿದ್ದು, ಬೇರೆ ಯಾರೂ ಇರಲಿಲ್ಲ. ಸದಸ್ಯರಿದ್ದರು. ನೀವು ಈ ಥರ ಎಲ್ಲ ಮಾಡ್ತಾ ಇರೋದು, ಈ ಥರ ಎಲ್ಲ ಇಂಡಸ್ಟ್ರಿಗೆ ಮಾರ್ಕವಾದಂಥ ಹೇಳಿಕೆಗಳನ್ನು ನಿಮ್ಮ ಜಾಲತಾಣದಲ್ಲಿ ನೀವು ಬಿಡ್ತಾ ಇದ್ದೀರಾ, ಇದು ಸರಿನಾ ಮಾಡೋಣ ಅಂತ ಹೇಳಿ ಕೇಳ್ತಾ ಇದ್ದಾಗೆ ಅದು ಸ್ವಲ್ಪ ಜೋರಾಗಿ ಮಾತುಕತೆ ನಡೀತಾ ಇದ್ದ ಸಂದರ್ಭದಲ್ಲಿ ಏನಾಯಿತು, ಅದು ನೀವು ಬರಬಾರ್ದು, ನೀವು ಸಸ್ಪೆಂಡ್ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ಹೊರಗಡೆ ಕಳಿಸಿದ್ರು. ಹೊರಗಡೆ ಹೋದಾಗ ನೋಡಿ, ಅನಿರೀಕ್ಷಿತ ಘಟನೆ ನಡೆಯುತ್ತೆ ಅನ್ನೋದು ಇದಕ್ಕೆ. ಅವ್ರ ಹಿಂದೆ ಕನ್ನಡ ಪರ ಹೋರಾಟಗಾರರು, ಅದರಲ್ಲಿ ವಾಟಾಳ್ ನಾಗರಾಜು ನನ್ನ ಮೇಲೆ ಬಹಳಷ್ಟು ಜನದ ಮೇಲೆ ಟೀಕೆ ಮಾಡಿ ವಾಟಾಳ್ ನಾಗರಾಜ್ ಅಂತ ವ್ಯಕ್ತಿನ ನಿರುದ್ಯೋಗಿ ಅಂತ ಕರೆಯೋದಿದೆಯಲ್ಲ, ಅದೆಷ್ಟು ಮಟ್ಟಿಗೆ ಸರಿ? ಅದನ್ನು ಅವರ ಕನ್ನಡ ಪರ ಹೋರಾಟಗಾರರು ಅದನ್ನು ಸಹಿಸ್ಕೊಳ್ಳೋದಿಲ್ಲ. ಹಾಗಾಗಿ ಯಾರೋ ಆ ಸಮಯಕ್ಕೆ ಬಂದ, ಏನೋ ಒಂದು ಘಟನೆ ನಡೀತು, ಮಸಿ ಬೆಳೆದ, ಮತ್ತು ಏನೇನೋ ಹೇಳ್ತಾರೆ, ಅವ್ರು ಹೊಡೆದ್ರು ಇವ್ರು ಹೊಡೆದ್ರು, ಅವೆಲ್ಲ ಸುಳ್ಳಿನ ಕಂತೆ. ಇವ್ರು ಮಾಡ್ಕೊಂಡಿರೋದು ಕುಚಷ್ಟೇ. ಇವ್ರ ಪಾಡಿಗೆ ಇವ್ರು ಇರಬೇಕು, ಇವ್ರ ಕೆಲಸ ಇವ್ರು ನೋಡಬೇಕು. ಬೇರೆಯವ್ರ ಬಗ್ಗೆ ಯಾಕೆ ಟೀಕೆ ಮಾಡ್ತೀರಾ, ಯಾಕೆ ಮಾತಾಡ್ತೀರಾ? ನಿಮ್ಗೆ ಸ್ವಲ್ಪ ನೀವು ಸುಮಾರು ವರ್ಷಗಳಿಂದ ನನ್ನನ್ನು ವೈಯಕ್ತಿಕವಾಗಿ ಟೀಕೆ ಮಾಡ್ಕೊಂಡು ಬಂದಿದ್ದೀರಿ. ಒಂದು ದಿನನಾದರೂ ಅದನ್ನು ಪ್ರಶ್ನೆ ಮಾಡಿದ್ದೀನಿ ನಿಮ್ಮನ್ನು. ಏನೋ ಮಾಡ್ಕೊಂಡು ಹೋಗ್ತಾರೆ, ತೆವಲು, ಅದೊಂಥ ರೀತಿ ತೆವಲಿರುತ್ತೆ, ಅದಕ್ಕೆ ನಾನು ಸುಮ್ಮನೆ ಆದೆ. ಆದರೆ ಇದು ಪದೇ ಬರ್ತಾ ಈಗ ವಾಟಾಳ್ ನಾಗರಾಜ್ ಅಂತವ್ರ ಮೇಲೆ ನೀವು ಕೊಟ್ಟಾಗ ಜನ ಸುಮ್ಮನೆ ಇರ್ತಾರೆ, ಅವ್ರಿಗೂ ಬೇಜಾರಾಗಲ್ವ? ಇದನ್ನು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ಹೇಳಿದೆ. ಮೊನ್ನೆ ಪರಮೇಶ್ವರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ನಾವು ಏಕದರ ರೂಪವನ್ನು ಚಿತ್ರಮಂದಿರಕ್ಕೆ ಟಿಕೆಟ್ ದರವನ್ನು ಜಾರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದರೆ ಅದನ್ನು ಟೀಕೆ ಮಾಡ್ತೀರಾ? ಇದೆಷ್ಟು ಮಟ್ಟಿಗೆ ಸರಿ? ಸರ್ಕಾರದ ಬಗ್ಗೆ ನಮಗೆಲ್ಲರಿಗೂ ಗೌರವ ಇರಬೇಕು. ಆದರೆ ಇಂಥ ಕುಚೇಷ್ಟೆ ಕೆಲಸಗಳನ್ನು ದಯವಿಟ್ಟು ಇನ್ನು ಮುಂದಕ್ಕಾದರೂ ಬಿಟ್ಟು ಸಮಾಜದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ನೀವು ಬೆಳೀರಿ ಅಂತಕ್ಕಂಥ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬೇರೆ ಯಾರ್ಯಾರು ನಿಮಗೆ ಕೇವಲ ಸಾರಾಗೋವಿಂದು ವಾಟಾಳ್ ನಾಗರಾಜ್ ಅಲ್ಲ, ಅಷ್ಟೇ ಅಲ್ಲ, ನಿಮಗೆ ಇಡೀ ಇಂಡಸ್ಟ್ರಿ ನಿಮ್ಮ ವಿರುದ್ಧವಾಗಿದೆ. ಅದಕ್ಕೆ ಬೇಕಾದಷ್ಟು ಕಾರಣ ಇದೆ. ಆದರೆ ಇವತ್ತು ನೀವು ಯಾವುದೋ ಮೀಡಿಯಾ ಬಂತು, ಇನ್ನೊಂದು ಬಂತು ಅಂತ ಹೇಳಿದ್ಮೇಲೆ ಬಾಯಿಗೆ ಬಂದಂಗೆ ಹೇಳಿಕೆ ಕೊಡೋದು, ಇದೆಲ್ಲ ಎಷ್ಟು ಮಟ್ಟಿಗೆ ಸರಿ? ಅದನ್ನೆಲ್ಲ ಬಿಡಿ. ಒಬ್ಬ ಮಾನವೀಯತೆಯನ್ನು ಇಟ್ಕೊಂಡು ನೀವೊಬ್ಬರು ಈ ಸಮಾಜದಲ್ಲಿ ಒಬ್ಬ ಗಣ್ಯ ವ್ಯಕ್ತಿಯಾಗಿ ಬೆಳೆಯಿರಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಕುಚೇಷ್ಟೆ ಮಗದೊಂದಾದರೆ ನೋಡಿ, ಇಂಥ ಪರಿಸ್ಥಿತಿ ಮರುಗಟ್ಟಿಸುತ್ತೆ. ಅದಾಗಬಾರ್ದು. ನನಗೆ ಇಷ್ಟ ಇಲ್ಲ ಅದು. ಇವತ್ತಾದರೂ ನೀವು ಬುದ್ಧಿ ಕಲ್ತ್ಕೊಳ್ಳಿ.